ಇನ್ನು ಸರ್ಕಾರದ ಈ 50-50 ಸೂತ್ರವನ್ನ ಸಂಪೂರ್ಣವಾಗಿ ರೈತ ಸಂಘ ಒಪ್ಪಿಕೊಂಡಿಲ್ಲ. ರೈತ ಸಂಘದ ಅಧ್ಯಕ್ಷ ಚೂನಪ್ಪ ಪೂಜಾರಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡ್ತಾ ಹೇಳಿದ್ರು, ಇವತ್ತು ಮಧ್ಯಾಹ್ನ 1 ಗಂಟೆಗೆ ಸಭೆ ಕರೆದಿದ್ದೀವಿ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ರು ಗುರ್ಲಾಪುರಕ್ಕೆ ಬರ್ತಾರೆ, ಅವ್ರ ಜೊತೆ ಸಭೆ ನಡೆಸ್ತೀವಿ. ಹಲವು ವಿಚಾರಗಳು ಇನ್ನೂ ಕೂಡ ತೀರ್ಮಾನ ಆಗಬೇಕಾಗಿದೆ. ಎಲ್ಲಾ ವಿಚಾರಗಳನ್ನ, ಅದು ರಿಕವರಿ ರೇಟ್ ವಿಚಾರ ಇರಬಹುದು ಅಥವಾ ಕಬ್ಬಿನ ಬಾಕಿ ಕೊಡುವಂತ ವಿಚಾರ ಇರಬಹುದು, ಇನ್ನು ಅನೇಕ ವಿಚಾರಗಳನ್ನ ಸಕ್ಕರೆ ಸಚಿವರ ಜೊತೆ ಚರ್ಚಿಸಿ ಆ ನಂತರದಲ್ಲಿ ನಾವು ಹೋರಾಟವನ್ನ ಮುಂದುವರಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರ ಕೈಗೊಳ್ತೀವಿ ಅಂತ ಚುನಪ್ಪ ಪೂಜಾರಿ ಹೇಳಿರ್ತಕ್ಕಂಥದ್ದು. ಇವತ್ತು ಗುರ್ಲಾಪುರಕ್ಕೆ ಸಚಿವ ಶಿವಾನಂದ ಪಾಟೀಲ್ರು ಭೇಟಿ ಕೊಡ್ತಾರೆ. ಸಚಿವರ ಜೊತೆ ಚರ್ಚೆ ನಡೆಸಿ ಅಲ್ಲೇನು ಔಟ್ಕಮ್ ಬರುತ್ತೆ ನೋಡ್ಕೊಂಡು, ಯಾಕಂತಂದ್ರೆ ಸುಮ್ಮನೆ ಹೇಳಿದ ತಕ್ಷಣ ಒಪ್ಕೊಂಡ್ಬಿಡಕ್ಕಾಗಲ್ಲ. ಇದರಲ್ಲಿ ಸಕ್ಕರೆ ಕಾರ್ಖಾನೆಗಳಿಂದ ರೈತರು ಮೋಸ ಹೋಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಚುನಪ್ಪ ಪೂಜಾರಿ ಹೇಳಿದ್ದಾರೆ, ಇವತ್ತು ಚರ್ಚೆಯ ಬಳಿಕ ನಿರ್ಧಾರ ಅಂತ. ಬೆಳೆಗಾರರ ದೇವತೆಗಳು ಮನಸ್ಸು ಮಾಡಿರು, ದೇವರುಗಳು, ನಾಡಿನ ಎಲ್ಲಾ ರೈತ ಪರ ಸಂಘಟನೆಗಳು ಮನಸ್ಸು ಮಾಡಿರು, ಕನ್ನಡ ಪರ ಸಂಘಟನೆಗಳು, ನ್ಯಾಯವಾದಿಗಳು, ವಿದ್ಯಾರ್ಥಿಗಳು, ಸ್ವಾಮೀಜಿಗಳು, ನಾಡಿನ ಎಲ್ಲಾ ಸ್ವಾಮೀಜಿಗಳು, ರೈತ ಪರ ಚಿಂತಕರು, ಹಲವಾರು ಸಂಘಟನೆಗಳು, ಅದು ವಿಶೇಷವಾಗಿ ತಮ್ಮ ಮೀಡಿಯಾ ದೇವರುಗಳೆಲ್ಲ ನಮಗೆ ಸಪೋರ್ಟ್ ಮಾಡಿದಕ್ಕಾಗಿ ಇವತ್ತು 300 ರೂಪಾಯಿ ಒಂದು ಟನ್ನಿಗೆ ಸಿಕ್ತಪ್ಪ ಅಂದ್ರ ಒಂದು 100 ಟನ್ ಬೆಳೀತಕ್ಕಂಥ ರೈತಗ 30,000 ರೂಪಾಯಿ ಲಾಭ ಐತೆ. 1,000 ಟನ್ ಬೆಳೆ 3 ಲಕ್ಷ ರೂಪಾಯಿ ಪ್ರಾಫಿಟ್ ಆತ. ಹೌದು, ಇದು ಕಬ್ಬು ಬೆಳೆಗಾರ ಶ್ರಮ, ಇದು ಮುಖ್ಯಮಂತ್ರಿ ಶ್ರಮ ಅಲ್ಲ, ಇದು ಏನ ಗುರ್ಲಾಪುರದ ಹೋರಾಟದ ಶ್ರಮ. ಅದು 9 ದಿನಗಳ ಮುಖ್ಯಮಂತ್ರಿ ವಿಜೃಂಭಣೆ ಮಾಡ್ತಾ ಇಲ್ಲ. ನಮ್ ಕಬ್ಬು ಬೆಳೆಗಾರ ನಮ್ ಬೆಲೆ ಸಿಕ್ತಪ್ಪ, ಇಷ್ಟಾರು ಸಿಕ್ತೈತೆ ವಿಜೃಂಭಣೆ ಮಾಡ್ತಾ ಇದ್ರೆ ಮುಖ್ಯಮಂತ್ರಿದೇನು ಸಾಧನೆ ಅಲ್ಲ. ಮುಖ್ಯಮಂತ್ರಿ ಜೊತೆ ನಮ್ದು ಅಧಿವೇಶನದಲ್ಲಿ ಹೋರಾಟ ಇದೆ, ಅದು ಯುದ್ಧ ಬೇರೆ ಇದೆ, ಅದು ಇನ್ನ ಪಿಕ್ಚರ್ ಬಾಕಿ ಐತೆ, ಅದನ್ನ ಆಮೇಲೆ ಮಾಡ್ತೀವಿ. ಪಿಕ್ಚರ್ ಬಾಕಿ ಅಂದ್ರೆ ಏನ್? ಹೌದು, ಸರ್ಕಾರಕ್ಕೆ 1 ಟನ್ ಕಬ್ಬಿಗೆ 5,000 ಟ್ಯಾಕ್ಸ್ ಹೋಗುತ್ತಲ್ಲ, ರಾಜ್ಯ ಸರ್ಕಾರ 1,000 ಕೊಡ್ಬೇಕಂತ ಹೋರಾಟ ಇದೆ. ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿಗೆ ಅಲ್ಲಿ 5,000 ಟ್ಯಾಕ್ಸ್ ಹೋದೆ, ಅಲ್ಲಿ 1,000 ಕೊಡ್ಬೇಕನ್ನುವಂತ ಅಧಿವೇಶನದಾಗ ಮುಂದುವರಿತಾರೆ. 100% ಅಧಿವೇಶನದಲ್ಲಿ 10 ಲಕ್ಷ ಜನ ಸೇರ್ತೀವಿ. ಜನ ತೀರ್ಮಾನ ಮಾಡಿದ್ದಾರೆ, ದೇವರುಗಳು ರೆಡಿ ಆಗಿದ್ದಾರೆ, ರೊಕ್ಕ ಕೊಡ್ಸಕ್ ನಾವು ರೆಡಿ ಆಗಿದ್ದೀವಿ ಹೋರಾಟಗಾರರು, ಏನ್ ತೊಂದರೆ ಇಲ್ಲ ಸರ್. ಏನಿಲ್ಲ, 9 ದಿನಗಳ ಹೋರಾಟವನ್ನ ಮಾಡಿದ್ರಿ. ಬೆಳಗಾವಿಯಲ್ಲಿ ಇರುವಂತಹ ಯಾರೊಬ್ಬರು ನಾಯಕರು ಬರಲಿಲ್ಲ, ನಿಮ್ಮ ಅಳಲನ್ನ ಕೇಳಬೇಕಂದ್ರೆ ಸ್ಥಳೀಯ ಶಾಸಕರು ಬರಲಿಲ್ಲ, ಉಸ್ತುವಾರಿ ಸಚಿವರು ಬರಲಿಲ್ಲ, ಜೊತೆಗೆ 2 ಸಚಿವರು. ಯಾಕೆ ಅಷ್ಟೊಂದು ನಿರ್ಲಕ್ಷ್ಯನ ರೈತರ ಬಗ್ಗೆ ಇಲ್ಲಿವರೆಗೆ? ನಾವ್ ಏನ್ ಹೇಳ್ತೀರ ಅವ್ರ ಬಗ್ಗೆ? ಇಲ್ಲ, ನಾನು ಯಾರ ಬದಲು ಕೂಡ ಮಾತಾಡಲ್ಲ, ನನಗೆ ಕೆಟ್ಟದ ಸಂಬಂಧ ಇಲ್ಲ. ನನಗೆ ಅವ್ರು ಬರದೇ ಇರೋದಕ್ಕೆ ರೇಟ್ ಜಾಸ್ತಿ ಆಯ್ತು ಅನಿಸ್ತು ಅಷ್ಟೇ. ಖುಷಿ ಪಡ್ತೀವಿ, ಏನ್ ತೊಂದ್ರೆ ಇಲ್ಲ. ನಾವು ದ್ವೇಷ ಮಾಡಕ್ಕಾಗಿ ಸಂಘಟನೆ ಮಾಡ್ತಾ ಇಲ್ಲ. ನಾವು ಜನರಿಗೆ ಲಾಭ ಆಗ್ಬೇಕು, ಒಳ್ಳೇದಾಗ್ಬೇಕು ಈ ಸಮಾಜ. ರೈತರು ಏನ್ ಹೇಳ್ತಾರ, ಇವತ್ತು ಕೂಡ ಪ್ರತಿಭಟನೆ ಮುಂದುವರಿತಾ ಅಥವಾ ಚರ್ಚೆ ನಡೆಸಿ ಆ ನಂತರ ಯೋಚನೆ ಮಾಡ್ತಾರ? ರೈತರ ಭಾವನೆಗಳು ಏನೇನು, ಇವತ್ತೇನು ನಡೆಯಲಿದೆ, ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್. ರೈತರ ಜೊತೆ ಮಾತನಾಡ್ಲಿಕ್ಕೆ ರೆಡಿ ಇದ್ದಾರೆ. ಎಸ್ ರಂಜಿತ್, ಇವತ್ತು ರೈತರು ಏನ್ ಮಾಡ್ತಾರಂತೆ, ಚರ್ಚೆ ನಡೆಸ್ತಾರ? ಗುರ್ಲಾಪುರಕ್ಕೆ ಶಿವಾನಂದ ಪಾಟೀಲ್ರು ಭೇಟಿ ಕೊಡ್ತಾರೆ, ಮತ್ತೊಂದು ಕಡೆ ಕುರುಬೂರು ಶಾಂತಕುಮಾರ್ ಕೂಡ ರೈತರ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ. ಸೊ ಈ ಸರ್ಕಾರದ ನಿರ್ಧಾರವನ್ನ ಸಂಪೂರ್ಣವಾಗಿ ರೈತರು ಒಪ್ಕೊಂಡಿದ್ದಾರಾ ಅಥವಾ ಗೊಂದಲಗಳು ಏನೇನಿದೆ, ಇನ್ನೂ ಅವರ ಬೇಡಿಕೆಗಳು ಏನೇನಿದೆ, ಮಾತನಾಡಿಸಿ ರೈತರನ್ನ ರಂಜಿತ್. ಖಂಡಿತ ಶ್ರೀಲಕ್ಷ್ಮಿ, ನೋಡಿ, ಗೊಂದಲ ನಂಬರ್ 1 ಶ್ರೀಲಕ್ಷ್ಮಿ, 11.25 ರಿಕವರಿ ಇದ್ರೆ ಮಾತ್ರ ನಾವು 3,200 ರೂಪಾಯಿ ಕೊಡ್ತೀವಿ ಅಂತೇಳಿ ಈ ಸಕ್ಕರೆ ಫ್ಯಾಕ್ಟರಿಯ ಮಾಲೀಕರು ಹೇಳಿದ್ದಾರೆ. ಗೊಂದಲ ನಂಬರ್ 2 ಶ್ರೀಲಕ್ಷ್ಮಿ, ನೋಡಿ, ಸರ್ಕಾರ ಹೇಳಿರೋದು ನಾವು 50 ರೂಪಾಯಿ ಕೊಡ್ತೀವಿ, ಸಕ್ಕರೆ ಫ್ಯಾಕ್ಟರಿ ಮಾಲೀಕರು 50 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಗೊಂದಲ ನಂಬರ್ 3, ನಿನ್ನೆ ನಡೆದಂತ ಮೀಟಿಂಗ್ ಇತ್ತಲ್ಲ, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಡೆದಂತ ಮೀಟಿಂಗ್ ನಲ್ಲಿ ಸಕ್ಕರೆ ಫ್ಯಾಕ್ಟರಿ ಮಾಲೀಕರು ಮುಖ್ಯಮಂತ್ರಿಗಳು ಹೇಳಿದ್ದನ್ನು ಒಪ್ಕೊಂಡಿಲ್ಲ ಅನ್ನೋದು. ಗೊಂದಲ ನಂಬರ್ 4 ಶ್ರೀಲಕ್ಷ್ಮಿ, ವಾಟರ್ ಟ್ಯಾಕ್ಸ್, ಮದರ್ ಟ್ಯಾಕ್ಸ್ ಇದನ್ನ ಕಡಿಮೆ ಮಾಡಿದ್ರೆ ಮಾತ್ರ 3,200 ರೂಪಾಯಿ ಸಕ್ಕರೆ ಫ್ಯಾಕ್ಟರಿ ಮಾಲೀಕರು ಕೊಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಅವರು ಒಪ್ಕೊಂಡಿದ್ದಾರಂತೆ. ಆದ್ರೆ ಸರ್ಕಾರಕ್ಕೆ ತಿಳಿದು ಬಂದಿರೋ ಹಂಗೆ ಅಥವಾ ಸರ್ಕಾರ ಹೇಳಿರೋ ಹಂಗೆ 3,200 ರೂಪಾಯಿ ಇತ್ತು, 50 ರೂಪಾಯಿ ನಾವು ಸೇರಿಸಿ ಕೊಡ್ತೀವಿ, 50 ರೂಪಾಯಿ ಸಕ್ಕರೆ ಫ್ಯಾಕ್ಟರಿ ಮಾಲೀಕರು ಸೇರಿಸಿ ಕೊಡ್ತಾರೆ ಅನ್ನೋದು ಸರ್ಕಾರ ಹೇಳಿತ್ತು. ಹಂಗಾಗಿ ಸರ್ಕಾರದ ಮಾತನ್ನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾತನ್ನ ನಂಬಿದಂತಹ ಲಕ್ಷಾಂತರ ಜನ ಕಬ್ಬು ಬೆಳೆಗಾರರು, ಹೌದು ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಒಪ್ಕೊಂಡಿದೆ, ನಮ್ಮ ಬೆಳೆಗೆ ಸರಿಯಾದ ಬೆಲೆ ಸಿಗುತ್ತೆ ಅಂತ ಹೇಳಿ ಅವರು ಪ್ರತಿಭಟನೆಯನ್ನ ನಿನ್ನೆಗೆ ಕೈಬಿಟ್ಟು ಸತತ 9 ದಿನಗಳಿಂದ ನಡೀತಾ ಇದ್ದಂತ ಅಹೋರಾತ್ರಿ ಧರಣಿ ಇತ್ತಲ್ಲ, ನಿನ್ನೆಗೆ
ಅದನ್ನ ಮೊಟಕುಗೊಳಿಸಿ ರಾಜ್ಯ ಹೆದ್ದಾರಿಯನ್ನ ತೆರವುಗೊಳಿಸಿ ಪೆಂಡಾಲ್ ಮತ್ತೊಂದು ಎಲ್ಲವನ್ನ ತೆರವು ಮಾಡಿದ್ದಾರೆ. ಇವತ್ತು ಅವ್ರು ಹೇಳ್ತಾ ಇರೋದು, ರೈತರು ನಂಬ್ಕೊಂಡಿರೋದು ಏನು ಅಂತ ಹೇಳಿದ್ರೆ, ಇವತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ನಾವಿರೋ ಕಡೆಗೆ ಬರ್ತಾರೆ, ಅಂದ್ರೆ ಗುರ್ಲಾಪುರಕ್ಕೆ ಬರ್ತಾರೆ, ಡಿಸಿಯು ಬರ್ತಾರೆ, ಅದ್ರ ಜೊತೆಗೆ ನಮ್ಗೇನೋ ನಮ್ ಬಾಯಿಗೆ ಸಿಹಿ ಸುದ್ದಿ ಕೊಡ್ತಾರೆ, ಅಂದ್ರೆ ಸುದ್ದಿ ಹೇಳಾಗಿದೆ ಆದ್ರೆ ಅಫಿಷಿಯಲ್ ಆಗಿ ಹೇಳ್ಬೇಕಲ್ಲ, ಅದನ್ನ ಮಾಡ್ತಾರೆ ಅಂತ ಹೇಳಿ ರೈತರು ನಂಬ್ಕೊಂಡಿದ್ದಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ, ಸಕ್ಕರೆ ಫ್ಯಾಕ್ಟರಿ ಮಾಲೀಕರು ಹಿಂಗೆ ಉಲ್ಟಾ ಹೊಡೆದಿದ್ದಾರೆ, ಮುಖ್ಯಮಂತ್ರಿಗಳ ಮಾತಿಗೂ ಬೆಲೆ ಕೊಡ್ಲಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಇದು ಈಗ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಈ ಕಾರಣದಿಂದ ಕುರುಬೂರು ಶಾಂತಕುಮಾರ್ ಅವರು ಬರ್ತಾರಂತೆ, ಇವತ್ತು ಬಂದು ರೈತರ ಜೊತೆಗೆ ಮಾತುಕತೆ ಮಾಡ್ತಾರಂತೆ. ಹಾಗೆ ಒಂದು ಬಾರಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ರೂಪುಗೊಳಿಸಿ ಮತ್ತೆ ಈಗ ಎಲ್ಲವೂ ಕೂಡ ಸರಿ ಹೋಯ್ತು ಅಂತೇಳಿ ಅಂದಾಗ ಈ ಸರ್ಕಾರ ಅಥವಾ ಈ ಸಕ್ಕರೆ ಫ್ಯಾಕ್ಟರಿ ಮಾಡಿದಂತ ಗೋಮುಖ ವ್ಯಾಘ್ರತನ ಇದೆಯಲ್ಲ, ಬಹುಶಃ ಈ ರೈತರು ಅದನ್ನ ಒಪ್ಪೋದಕ್ಕೆ ರೆಡಿ ಇಲ್ಲ. ಅವ್ರನ್ನ ಮಾತಾಡ್ತೀನಿ. ಇದು ಮೋಸ ಅಲ್ರಿ ಸರ್? ಇದು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಮಹಾ ಮೋಸ. ಯಾಕಂತಂದ್ರೆ ನಿನ್ನೆ ಕರ್ನಾಟಕದ ಮುಖ್ಯಮಂತ್ರಿಗಳ ಮುಂದೆ ಅವರು 3,250 ರೂಪಾಯಿ ಹಾಗೂ ಕರ್ನಾಟಕ ಸರ್ಕಾರದಿಂದ 50 ರೂಪಾಯಿ ಕೊಡ್ಲಿಕ್ಕೆ ಒಪ್ಪಿಕೊಂಡು ಒಂದು ಬೆಳಗಾವಿ ಜಿಲ್ಲೆಯ ರೈತರು ಸಂತೋಷ ವ್ಯಕ್ತಪಡಿಸಿದ್ರು. ಆದರೆ ಈ ಸಕ್ಕರೆ ಕಾರ್ಖಾನೆ ಮಾಲೀಕರ ಮೊಂಡತನ ಮತ್ತೆ ಮುಖ್ಯ 50 ರೂಪಾಯಿಯನ್ನು ಕೊಡಾಕ ಒಪ್ಕೊಳ್ತಾ ಇಲ್ಲ. ಅವ್ರದ್ದು ಒಂದು ದೊಡ್ಡ ಮಹಾಮೋಸ ರೈತರಿಗೆ. ಯಾಕಪ್ಪ ಅಂತಂದ್ರೆ ನಂದೊಂದು ಪ್ರಶ್ನೆ ಐತ್ರಿ. ಈಗ ನಿಮ್ಮ ಬೆಳೆ ಎಲ್ಲ ಕಟಾವು ಬಂದೈತ್ರಿ, ಗದ್ದೆ ಮೇಲೆ ಐತ್ರಿ. ಇನ್ ಎಷ್ಟು ದಿನ ಕಬ್ಬನ್ನ ಹಂಗೆ ಗದ್ದೆ ಮೇಲೆ ಇಡಬಹುದ್ರಿ? ಕಟಾವು ಮಾಡದೆ ಎಷ್ಟು ದಿನ ನೀವು ಗದ್ದೆ ಮೇಲೆ ಇಡಕ್ಕೆ ಅವಕಾಶ ಐತ್ರಿ? ಅವಕಾಶ ಇರ್ತಂದ್ರೆ ಪ್ರತಿ ವರ್ಷ ಏನಾಯ್ತಪ್ಪ ಅಂತಂದ್ರ 10-11 ತಿಂಗಳಿಂದ 12 ತಿಂಗಳ ಒಳಗಾಗಿ ಬೆಳಗಾವಿ ಜಿಲ್ಲೆ ಎಲ್ಲ ಕಬ್ಬ ಕಟಾವು ಆಗ್ತಾ ಇದ್ದು. ಇನ್ನು ಯಾಕಂತಂದ್ರೆ ಒಂದೊಬ್ಬೊಬ್ಬರು ಕಬ್ಬ 18 ತಿಂಗಳವರೆಗೆ ಕಟಾವ, ಅದಕ್ಕೇನ ತೊಂದರೆ ಇಲ್ಲ. ಇಲ್ಲಿವರೆಗೆ ಆಯ್ತು, ಇನ್ನೆಷ್ಟು ದಿನ ಇಡಬಹುದು ಕಬ್ಬನ್ನು? ಇನ್ನು 3-4-5 ತಿಂಗಳವರೆಗೆ ಇದೇ ಕಬ್ಬನ್ನು ಹಳಿ ಬಂದಿರುವಂತ ಕಬ್ಬನ್ನು ಕೂಡ ನಾವು ಕಟಾವು ಮಾಡೋದೇ ಇರಬಹುದು. ಯಾಕಪ್ಪ ಅಂತಂದ್ರ ಆ ಕಬ್ಬಿಗೆ ಏನು ತೊಂದರೆ ಆಗೋದಿಲ್ಲ. ಆದ್ರೆ ಸಣ್ಣ ರೈತರಿಗೆ ಸ್ವಲ್ಪ ಹಣಕಾಸಿನ ವ್ಯವಹಾರಕ್ಕಾಗಲಿ ಬೇರೆ, ಯಾಕಂತಂದ್ರೆ 3ನೇ 4ನೇ ಕೋಳಿಯನ್ನು ತೆಗೆದ ಬೇರೆ ಬೆಳೆ ಮಾಡೋ ಸಲುವಾಗಿ ಆಸೆ ಪಟ್ಟಿರ್ತಾರ ರೈತರ, ಏನು ಯೋಜನೆ ಇಟ್ಕೊಂಡಿರ್ತಾರ. ಆ ಸಲುವಾಗಿ ಏನ್ ಈಗಾಗಲೇ ತೊಂದರೆ ಇಲ್ಲ. ಇನ್ನು ಈ ನಮ್ಮ ಈ ಹೋರಾಟವನ್ನ ಇನ್ನು ತಿಂಗಳವರೆಗೆ ನಾವು ಮುಂದುವರಿಸ್ತೀವಿ. ಮುಖಂಡರು ಏನ್ ಹೇಳಲ್ಲ, ಅದರ ಮೇಲಿಂದ ಈ ಸಕ್ಕರೆ ಕಾರ್ಖಾನೆ ಕಬ್ಬು ಕಟಾವು ನಿರ್ಧಾರ ಮಾಡುತ್ತೇವೆ. ಅಲ್ರಿ ಸರ್, ಅವ್ರು ಹೇಳಿದ್ದು ವಾಟರ್ ಟ್ಯಾಕ್ಸ್ ಕಮ್ಮಿ ಮಾಡಿ, ಆನಂತರ ಮದರ್ ಟ್ಯಾಕ್ಸ್ ಕಮ್ಮಿ ಮಾಡಿದ್ರೆ ನಾವು 11.25 ರಿಕವರಿ ಇದ್ರೆ 3,200 ರೂಪಾಯಿ. ನೀವು ಯಾಕಾಗಿ ಪ್ರತಿಭಟನೆಯನ್ನ ನೀವು ವಿಸ್ತರಿಸಿದ್ರಿ, ಮುಂದುವರೆಸಿದ್ರಿ? ಯಾಕೆ ನೀವು ರಸ್ತೆ ಮೇಲೆ ಮಲಗಿದ್ರಿ? ಯಾಕೆ ನೀವು ಹೋರಾಟ ಮಾಡಿದ್ರಿ? 3,400 ರೂಪಾಯಿ ಕೊಡ್ಬೇಕಂತೇಳಿ 3,200 ರೂಪಾಯಿ ಡಿಸಿ ಘೋಷಣೆ ಮಾಡ್ಯಾರ. All right, thank you, Ranjit. Details ಗಾಗಿ